ಅಲ್ಲ ನೋಡೋಣ, ಸಿ ಐ ಆಮ್ ಟ್ರೈಯಿಂಗ್ ದಿಸ್. ಏನಿವ್ರೆ ನಾನು ಇದನ್ನ ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ. ಸಿ ಪ್ರಯತ್ನ ಪಡದೇ ಇರಬಾರ್ದು. ಒಂದೇನೋ ಆಲೋಚನೆ ಬಂದಾಗ ಅದು ಪ್ರಯತ್ನ ಪಡಬೇಕು. ನೋಡೋಣ ಜನ ಇದನ್ನ ಹೆಂಗ್ ಎತ್ಕೊಂಡು ಹೋಗ್ತಾ ನೋಡೋಣ ಅಷ್ಟೇ ಗುರುವೆ, ನೋಡೋಣ ಅಂತ. ಯಾಕಂದ್ರೆ ಅಲ್ಲಲ್ಲ, ಏನಾಯ್ತು ಗೊತ್ತಾ, ನಾನು ಆಕ್ಟಿವ್ ಆಗಿದ್ದೆ. ಕೊನೆಗೆ ಏನಾಯ್ತು, ನನ್ನ ಅಭಿಪ್ರಾಯಗಳೇ ಪ್ರಜಾಕೀಯದ ಅಭಿಪ್ರಾಯ ತರ ಆಗೋಯ್ತು. ನನಗೆ ಜನ ಮಾತಾಡ್ಲಿ ಅನ್ನೋದು ನನಗೆ ಆಸೆ. ಏನ್ ಹೇಳಿ, ಒಬ್ಬೊಬ್ರು ಜನ ಅವ್ರವ್ರ ಅಭಿಪ್ರಾಯ ಇದೆ ಎಲ್ಲ ಹಂಚ್ಕೊಬೇಕು, ಅವ್ರು ಮಾತಾಡ್ಬೇಕು ಅನ್ನೋ ಆಸೆ. ಅದಕ್ಕೋಸ್ಕರ ನಾ ಸೈಲೆಂಟ್. ಹೌದೌದೌದು, ಹೌದು. ಇಲ್ಲ ಇವ್ರೆ, ಈಗ ನೋಡಿ ತುಂಬಾ ಫಾಸ್ಟ್ ಆಗಿ ಓಡುತ್ತಿದ್ದು. ಯಾಕಂದ್ರೆ ಇಷ್ಟ ದಿನ ನಾನೊಂದು ಹೋಲ್ಡ್ ಇಟ್ಕೊಂಡಿದ್ದೆ, ಇವಾಗ ಹೋಲ್ಡ್ ಇಲ್ಲ. ಖಂಡಿತ. ನೋಡಿ, ಇಲ್ಲೇ ರಾಜನ್ನ ನೀವು ಡಿಸ್ಪ್ರೂವ್ ಮಾಡ್ತಾ ಇದ್ದೀರಾ. ರಾಜ ಹೇಳಿದ್ದಕ್ಕೆ ಈ ಮೋಸ ನಡೀತದೆ. ಪ್ರಜೆಗಳೇ ಅನ್ಕೊಂಡ್ಬಿಟ್ರೆ ಹಾಲೆ ಹಾಕ್ತಾರ ಅವ್ರು. ಕರೆಕ್ಟಾ? ರಾಜ ಹೇಳಿದ್ರೆ ನೀರ್ ಹಾಕ್ಬಿಡ್ತಾನ ಅವನು, ಅವನು ಹಾಲೆ ಹಾಕ್ತಾನೆ. ನಿಮ್ಮೇಲೆ ಐ ಆಮ್ ಟೆಲಿಂಗ್ ಯು, ಸಿ ನನ್ನ ಕಡೆ ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನಾಳೆ ನಾನು ಎಲೆಕ್ಷನ್ ನಿಂತ್ಕೊಂಡೆ. ಬಟ್ ಎಂಡ್ ಆಫ್ ದಿ ಡೇ ಕೇಳಿ ನೋಡಿ, ಮತ್ತೆ ಅದನ್ನ ಹೇಳ್ಬಿಡಿ. ನೀವ್ ಯಾವಾಗ ಕೇಳ್ತೀನಿ, ನೀವ್ ಯಾವಾಗ ಇದನ್ನ ಮಾಡ್ತೀರಾ, ನೀವ್ ಯಾವಾಗ ಇದನ್ನ 10 ಜನ ಕೇಳ್ತೀರಾ? ಅಲ್ಲ, ನಾನ್ ಮಾದರಿಯಾಗಿ ಹೇಳ್ತಾ ಇದ್ದೀನಲ್ಲ. ಖಂಡಿತ. ಇಲ್ಲ ಕೇಳಿ, ಇದಿದೆಯಲ್ಲ, ಇದು ಪರ್ಮನೆಂಟ್ ನಿಮ್ ಫೋನಲ್ಲಿ ಇರುತ್ತೆ. ಎನಿ ಟೈಮ್ ನಿಮ್ ಫೋನಲ್ಲಿ ಇರುತ್ತೆ ಇದು. ನೀವು ಯಾವ ಟೈಮ್ ಬೇಕಾದ್ರೆ ಇಶ್ಯೂ ರೈಸ್ ಮಾಡ್ಬೋದು, ಯಾವ ಟೈಮಲ್ಲಿ ಬೇಕಾದ್ರೆ ನೀವು ಆಸ್ಪಿರೆಂಟ್ ನ ಕನೆಕ್ಟ್ ಮಾಡ್ಬೋದು. ಕಂಪ್ಲೀಟ್ ಓಪನ್ ಇರುತ್ತೆ. ಓಕೆನಾ? ಹಾ ಹಾ ಅದನ್ನೇ ಮಾಡ್ತಿದ್ದೀರಾ ನೀವು? ಅಲ್ಲಲ್ಲ ಕೇಳಿ, ನೀವು ಒಂದ್ ಹೇಳಿದ್ರಿ ಅದೇ ತರ ನಿರೀಕ್ಷೆ ಮಾಡ್ತೀನಿ ಅಂತ. ಅದೇ ತರ ನಿರೀಕ್ಷೆ ಮಾಡಬೇಡಿ. ಇದು ಆಪ್ ಅಲ್ಲ, ಇದು ಕಾಂಗ್ರೆಸ್ ಅಲ್ಲ, ಬಿಜೆಪಿ ಅಲ್ಲ, ಇದು ಪ್ರಜಾಕೀಯ ನಿಮ್ದಿದ್ದು. ನೀವೇ ಲೀಡರು. ಸಿ ನನಗೆ ಒಂದ್ ಅರ್ಥ ಆಗ್ತಿಲ್ಲ, ನೀವು ಲೀಡರ್ ಆಗಿ ಕಿರೀಟ ಹಾಕೊಳ್ಳಿ, ಯಾರು ರೆಡಿ ಇಲ್ಲ. ನಂಗೆ ಅರ್ಥ ಆಗ್ತಿಲ್ಲ ಈ ಲೆವೆಲ್ ನಮ್ಮನ್ನ ಮೆಸ್. ಒಂದ್ ನಿಮಿಷ, ನೀವ್ ಯಾರು? ನೀವ್ ಜನ ಅಲ್ವಾ? ಒಂದ್ ನಿಮಿಷ, ನನ್ನ ಒಂದೇ ಒಂದು ಕ್ವಶನ್ಗೆ ಆನ್ಸರ್ ಮಾಡಿ. ನೀವೇನು? ನೀವೊಬ್ಬರ ಬದಲಾಗಿ, ಅದು ಬಹಳ ಮುಖ್ಯ. ದಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನ್ ಗೊತ್ತಾ, ಇವ್ನ್ ಚೇಂಜ್ ಆಗ್ತಿಲ್ಲ ಅಂತ ನಾನು ಚೇಂಜ್ ಆಗ್ತಿಲ್ಲ. ನಾನು ಹಂಗೆ ಅನ್ಕೊಂಡ್ಬಿಟ್ಟಿದ್ರೆ ಯಾರು ಚೇಂಜ್ ಆಗಲ್ಲಪ್ಪ ಅಂತ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಹೌದು, ಆಗ್ತಾರೆ. ಇಲ್ಲ, ಆಗ್ತಾರೆ. ದಯವಿಟ್ಟು ನಾನು ಆ ಕಡೆ ಈ ಕಡೆ ನೋಡ್ಬಾರ್ದು. ಇಟ್ ಈಸ್ ಅಗೇನ್ ಡಿಪೆಂಡೆಂಟ್. ಐ ಆಮ್ ಇಂಡಿಪೆಂಡೆಂಟ್. ಐ ಆಮ್ ನಾಟ್ ಡಿಪೆಂಡಿಂಗ್ ಅಪಾನ್ ಅದರ್ ಸಪೋರ್ಟ್. ನಾನು ಇನ್ನೊಬ್ರು ಸಪೋರ್ಟ್ ಇಂದ ನಾನು ಸಪೋರ್ಟ್ ಮಾಡಲ್ಲ. ನಾಳೆ ಒಂದು ದೊಡ್ಡ ರ್ಯಾಲಿ ನೋಡ್ಬಿಟ್ಟು ಲಕ್ಷಾಂತರ ಜನ ನೋಡ್ಬಿಟ್ಟು ಉಪೇಂದ್ರ ಪ್ರಜಾಕೀಯ ಫುಲ್ ಸಪೋರ್ಟ್ ಇದೆ ಅಂತ ಬರೋದು, ಅದು ನಿಜವಾದ ಸಪೋರ್ಟ್ ಅಲ್ಲ. ವಿಚಾರಗಳನ್ನ ತಿಳ್ಕೊಂಡು ಇದಾಗಬೇಕು ಅಂತ ಪ್ರತಿಯೊಬ್ಬ ಎದ್ದೇಳ್ತಾನಲ್ಲ, ಅದು ನಿಜವಾದ ಬದಲಾವಣೆ. ಇದುವರೆಗೂ ಆ ಬದಲಾವಣೆ ಆಗಿಲ್ಲ. ಗೊತ್ತಾಯ್ತು. ಅದೇ ನಾನು ಸ್ಪೀಡ್ ಇಲ್ಲ ಅಂತಾನೆ ಅವ್ರು ಹೇಳ್ತಾ ಇರೋದು.
ನಾನು ಆಕ್ಟಿವ್ ಆಗಿರ್ತೀನಿ ಗುರು. ನೋಡಿ ಈ ಆಕ್ಟಿವ್ ಅಲ್ಲ, ನಾನು ನೋಡಿ ಮತ್ತೆ ಎಷ್ಟು ಡಿಪೆಂಡೆನ್ಸಿ ಇದೆ ನೋಡಿ ನಿಜವಾಗ್ಲು. ನಿಮ್ಗೆ ಬೇಕು ಅಂದ್ರೆ ನಿಮ್ಗೆ ಇನ್ನೊಬ್ರು ಬರ್ತಾರೆ, wait ಮಾಡಿ. ಒಬ್ಬ ನಾಯಕ ಬಂದು ಎಲ್ಲ ಬದಲಾವಣೆ ಮಾಡ್ತಾನೆ, ವೆಯ್ಟ್ ಮಾಡಿ ಬರ್ತಾನೊಬ್ಬ. ಬರ್ತೀನಿ, ನಾನು ಬರ್ತೀನಿ, ನೀವೇನು ಮಾತಾಡ್ಬೇಡಿ, ನಾನು ಬರ್ತೀನಿ. ನಾನು ಬಂದು ನಿಮ್ಗೇನ್ ಬೇಕು ನಿಮ್ಮನ್ನೆಲ್ಲ ನಾನು ಉದ್ಧಾರ ಮಾಡ್ತೀನಿ. ಒಪ್ಕೊಂತೀರಾ? ಬಿಡಿ, ನಾನು ಬರ್ತೀನಿ. ಓಕೆ, ಜೈ ಉಪೇಂದ್ರ ಅನ್ನಿ. ಅದಕ್ಕೆ 21 ವರ್ಷಕ್ಕೆ ಓಟ್ ಹಾಕಕ್ ಬಿಟ್ಟಿರೋದು. ಹೇಳಿ, ಒಂದ್ ಹೇಳ ನಿಮ್ಗೆ. ಇಲ್ಲಿಂದ ಆಚೆ ಹೋಗ್ಬೇಕಾರೆ ಹೇಳ್ತೀರಾ ಇವನು ಬುದ್ಧಿವಂತ ಅಂತಾರೆ, ಇವತ್ತು ಅಡ್ಡ ಇವನು ಅನ್ಕೊಂಡು ಹೋಗ್ತೀರಾ. ಬುದ್ಧಿವಂತ ಆಗಿದ್ರೆ ಇದ್ರಲ್ಲಿ ನಿಂತ್ಕೊಂಡು ಆಗ್ಬೋದಾಗಿತ್ತು ಇಷ್ಟೊತ್ತಿಗೆ. ಅವನು ಒಂದು MP ಆಗ್ಬೋದಾಗಿತ್ತು ಅಟ್ಲೀಸ್ಟ್. ದಡ್ಡ ನನಗೆ ನೀವಾಗ್ಬೇಕು, ನೀವು ರಾಜರಾಗ್ಬೇಕು, ನೀವಾಗ್ಬೇಕು. ಬರ್ತಾರೆ ನೋಡಿ. ಈಗೇನು ಹೊಗಳ್ತಾ ಇದಾರೆ ನಿಮ್ಮನ್ನ, ಬಹಳ ಅದ್ಭುತವಾಗಿ ವೋಟ್ ಮಾಡ್ಬಿಟ್ಟಿದ್ದೀರಾ ನೀವು ಅಂತ. ನಾನು ಯಾರನ್ನೂ ಬ್ಲೇಮ್ ಮಾಡಲ್ಲಮ್ಮ. ನೀವು ದುಡ್ಡು ಇಸ್ಕೊಂಡ್ರು ಸಂತೋಷನೇ. ಯಾಕೆ ಗೊತ್ತಾ, ನಿಮ್ಗದು ಅನಿವಾರ್ಯತೆ ಇದೆ, ಅವನಿಗದು ಗೊತ್ತು. ನಿಮ್ಗೆ 5,000 ಕೊಡ್ತಾನೆ, ಅವ್ನು 10,000 ಮಾಡ್ಕೊತಾನೆ, ತಪ್ಪೇನಿದೆ? ಅಡ್ಜಸ್ಟ್ಮೆಂಟ್. ನಿಮ್ಮೆಲ್ಲರ ಒಂದು ಇನ್ವಾಲ್ವ್ಮೆಂಟೇ ರುಚಿ ನನಗೆ. ಆಯ್ತು ಗುರುವೆ, ತಾವು ಆಶೀರ್ವಾದ ಮಾಡಿ. ನೀವೆಲ್ಲ ಸೇರಿ ನನಗೆ ಸಪೋರ್ಟ್ ಮಾಡಿ, ನನಗೊಂದು ಬ್ಯಾನರ್ ಕಟ್ಟಿ 1000 ಜನ ಕರ್ಕೊಂಬನ್ನಿ. ಅಲ್ಲಿ ಒಂದು ಪ್ರೊಸೆಷನ್ ಮಾಡೋಣ. ಕರ್ಕೊಂಬರ್ತೀರಾ? ಎಲ್ಲ ಬರ್ತೀರಾ? ಬ್ಯಾನರ್ ಬೇಡ ಅನ್ಕೊಂಡೆ ನಾ ಬಂದಿದ್ದು. ಈಗ ಬ್ಯಾನರ್ ಫುಲ್ ಲೆಸ್ ಮಾಡಿದೀನಿ. ಅದೇ ಬರ್ಬೇಕು ಅಂತ ಹೇಳ್ತಾ ಇರೋದು. ಎಲ್ಲಾ ಕಡೆ ಬರ್ಬೇಕದು. ನಾನು ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಅಂದ್ರೆ ನೀವು ನನ್ನ ಕಿತ್ತು ಬಿಸಾಕ್ಬೇಕು. ಕರೆಕ್ಟ್ ಅಲ್ವಾ? ಇನ್ನೊಂದು ಸಿಂಪಲ್ ಆಗಿ ಹೇಳ, ಬಹಳ ಬ್ಯೂಟಿಫುಲ್ ಆಗಿ ಅದು ಹೇಳಿದೀನಿ ಆಲ್ರೆಡಿ. ನಂದೊಂದು ಮನೆ ಇದೆ. ನನ್ನ ಮನೆಗೆ ಒಬ್ಬ ಎಲೆಕ್ಟ್ರಿಷಿಯನ್ ಬಂದಿಯಾನೆ, ಒಬ್ಬ ಪ್ಲಂಬರ್ ಬಂದಿಯಾನೆ, ಒಬ್ಬ ಎಲ್ಲ ಬಂದಿಯಾನೆ ಕೆಲಸ ಮಾಡೋದಕ್ಕೆ. ಅವ್ನು ನನ್ನ ಮನೇಲಿ ಕೂತ್ಕೊಂಡ್ಬಿಟ್ಟು ನನ್ನೇ ಹೊರಗಡೆ ಕೂರಿಸಿಯಾನ, ಒಂದು ಸಣ್ಣ ಒಂದು ರೂಮಲ್ಲಿ ಕೂರಿಸಿಯಾನ. ಅವನೇನು ಹೇಳ್ತಾ ಇದ್ದಾನೆ, 5 ವರ್ಷ ಸುಮ್ಮನೆ ಇರಪ್ಪ, ಎಲ್ಲ ರೆಡಿ ಮಾಡಿ ಕೊಡ್ತೀನಿ ನಿನಗೆ ಅಂತಾನೆ. 5 ವರ್ಷಕ್ಕೆ ಮತ್ತೆ ಅವನ್ನೇ ಇಟ್ಕೊಳಕ್ಕೆ ಅವನೇ ನಂಗೆ ಲಂಚ ಕೊಡ್ತಾನೆ, ನನ್ನೇ ಇಟ್ಕೋ ಪ್ಲಂಬರ್ ಆಗಿ ಮನೆಗೆ ಅಂತ. ಅವನ ಹತ್ರ 500 ರೂಪಾಯಿ ಇಸ್ಕೊಂಡು ನಾನು ಮನೇಲಿ ನಾನು ಪ್ಲಂಬರ್ ಆಗಿ ಇಡ್ತಾ ಇದ್ದೀನಿ, ಮತ್ತೆ ಗಬ್ ಮಾಡ್ತಾನೆ. ಕರೆಕ್ಟ್ ಎಕ್ಸಾಂಪಲ್ ಇದು. ಹೌದು, ನಾನು ಯಾವಾಗಲೂ CM ನಿಮ್ಗೆ ಹೇಳ್ತಾನೆ ಇದೀನಿ, ಮತ್ತೆ ಅದನ್ನೇ ಕೇಳಿದಿರ. ನೀವು ಮಾಡೋ ಕೆಲಸ ಏನೋಪ್ಪ, ಒಂದು ಥ್ಯಾಂಕ್ಸ್, ಚೆನ್ನಾಗಿದೆಯಾ